माननीय अध्यक्ष जी, बजट के ऊपर अपनी विषय रखने के लिए आप मुझे मौका दी है, मैं आपको धन्यवाद व्यक्त करता हूं। प्रधानमंत्री जी के नेतृत्व में एक अत्यंत प्रगतिशील बजट निर्मला सीतारामन जी के नेतृत्व में प्रस्तुत हुई है। दिस बजट लेस द फाउंडेशन फॉर अमृत काल, and most importantly, this budget keeps the Amrit generation, the youth of this country, at the center of all of its schemes and policies. और विशेष रूप में इस बजट में मेरी स्टेट कर्नाटका को बहुत सारे चीज उपलब्धि प्राप्त हुई है और पिछले 8-9 साल से मोदी जी के नेतृत्व में कर्नाटका को सर्वांगीण विकास के लिए मोदी जी के नेतृत्व में हर प्रकार का योगदान कर्नाटक को मिला है। ऑन बिहाफ ऑफ द पीपल ऑफ कर्नाटका, आई थैंक द ऑनरेबल प्राइम मिनिस्टर फॉर द स्पेशल इंटरेस्ट दैट ही हैज टेकन टू सपोर्ट माय स्टेट इन इट्स एंडिवर टुवर्ड्स प्रोग्रेस एंड प्रॉस्पेरिटी। अध्यक्ष जी, एक बहुत इंटरेस्टिंग एनेक्डोट में बता रहा हूं। मैं कर्नाटक के चिकमगलूर से आता हूं और 1975 में इंदिरा गांधी जी चिकमगलूर से लोकसभा इलेक्शन लड़ी थी और 1975 में जब वो कंटेस्ट किए थे तब उन्होंने अपने चिकमगलूर के जनता को उन्होंने वादा दी थी कि कडूर से चिकमगलूर जो 20-30 किलोमीटर के दूर है, मैं ब्रॉडगेज कनेक्टिविटी, रेल कनेक्टिविटी को मैं ले आता हूं। यह वादा उन्होंने 1975 में दी थी। 1975 से अभी तक इंदिरा गांधी के जमाना हो गया, राजीव गांधी के जमाना हो गया, सोनिया गांधी जी के जमाना हो गया, पर रेल चिकमगलूर को नहीं आई। 30 ವರ್ಷ 40 ವರ್ಷ ಕರ್ನಾಟಕದ ಜನ ಕಾದ್ರು, ಆದ್ರೆ ರೈಲ್ ಬರಲೇ ಇಲ್ಲ। ಈ ಕಾಂಗ್ರೆಸ್ನವರು 20 ವರ್ಷ 30 ವರ್ಷ ಕಂಬಿನೇ ಇಲ್ದಲೆ ರೈಲ್ ಬಿಟ್ರು ಅಧ್ಯಕ್ಷರೇ, ಕಂಬಿನೇ ಇಲ್ದಲೆ ರೈಲ್ ಬಿಟ್ರು ಇವರು। ಇದು ಕಾಂಗ್ರೆಸ್ನವರು 30 ವರ್ಷ 40 ವರ್ಷ ಕರ್ನಾಟಕದ ಜನಕ್ಕೆ ಮಾಡದಂತ ಅನ್ಯಾಯ। ಆದ್ರೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲೇನೆ ಅತಿ ಹೆಚ್ಚು ರೈಲ್ವೆ ಬಜೆಟ್ ನಲ್ಲಿ ರೈಲ್ವೆ ಅಲೋಕೇಶನ್ ಇವತ್ತು ಸಿಕ್ಕಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ। ರೈಲ್ವೆ ಡಬ್ಲಿಂಗ್ ಇರಬಹುದು, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇರಬಹುದು, ರೈಲ್ವೆ ಸ್ಟೇಷನ್ ಗಳನ್ನ ವಿಶ್ವ ದರ್ಜೆಗೆ ಏರಿಸುವಂತದ್ದು ಇರಬಹುದು, ಅದು ನಮ್ಮ ಸರ್ಕಾರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇದೆ। ಅಧ್ಯಕ್ಷರೇ, ಕರ್ನಾಟಕ ಒಂದು ಅತ್ಯಂತ ಪ್ರಗತಿ ಹೊಂದುತ್ತಾ ಇರುವಂತಹ ರಾಜ್ಯ। ಇಂಥ ರಾಜ್ಯಕ್ಕೆ ಏರ್ ಕನೆಕ್ಟಿವಿಟಿ ಬಹಳ ಮುಖ್ಯ। ಕರ್ನಾಟಕದಲ್ಲಿ ಕಳೆದ 8-9 ವರ್ಷದಲ್ಲಿ ಉಡಾನ್ ಸ್ಕೀಮ್ ನ ಕೆಳಗಡೆ ಹೊಸ ಹೊಸ ಏರ್ಪೋರ್ಟ್ಗಳು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ। ಬೆಂಗಳೂರಿನಿಂದ ನೀವು ಶುರು ಮಾಡಿದ್ರೆ ಪ್ರತಿ 200-300 ಕಿಲೋಮೀಟರ್ಗೆ ಒಂದು ಹೊಸ ಏರ್ಪೋರ್ಟ್ ಉಡಾನ್ ಸ್ಕೀಮ್ ನಲ್ಲಿ ನರೇಂದ್ರ ಮೋದಿ ನನ್ನ ನಾಡಿಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ। ಬೆಂಗಳೂರು ಇರಬಹುದು, ಮೈಸೂರು ಇರಬಹುದು, ಮಂಗಳೂರು ಇರಬಹುದು, ಹುಬ್ಳಿ, ಧಾರವಾಡ, ಬೆಳಗಾವಿ, ಬೀದರ್, ಕಲಬುರಗಿ, ಬಳ್ಳಾರಿ, ಇನ್ನೊಂದು ತಿಂಗಳಲ್ಲಿ ಶಿವಮೊಗ್ಗ ಏರ್ಪೋರ್ಟ್, 8 ಏರ್ಪೋರ್ಟ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇದೆ। 9ನೇ ಏರ್ಪೋರ್ಟ್ ಇನ್ನೊಂದು ತಿಂಗಳಲ್ಲಿ ಶುರುವಾಗೋದಿದೆ। ಕರ್ನಾಟಕ ಟುಡೇ ಇಸ್ ಒನ್ ಆಫ್ ದ ಮೋಸ್ಟ್ ವೆಲ್ ಕನೆಕ್ಟೆಡ್ ಏರ್ವೇ ನೆಟ್ವರ್ಕ್ ಇರುವಂತಹ ರಾಜ್ಯ ಇವತ್ತು ದೇಶದಲ್ಲಿ ಇದ್ರೆ ಅದು ನಮ್ಮ ನಾಡು ಕರ್ನಾಟಕ। ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತಹ ನಗರ, ವೇಗವಾಗಿ ಬೆಳೀತಾ ಇರುವಂತಹ ನಗರ। ಬೆಂಗಳೂರಿಗೆ ಮೆಟ್ರೋ ಕನೆಕ್ಟಿವಿಟಿ, ಏರ್ಪೋರ್ಟಿಗೆ ಮೆಟ್ರೋ ಇರಬಹುದು, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಮೆಟ್ರೋ ಇರಬಹುದು, ನಮ್ಮ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ। अध्यक्ष जी, 2014 से पहले बेंगलुरु में जो कुल मिला के मेट्रो कनेक्टिविटी था वो सिर्फ 7 किलोमीटर था। आज 8 साल के बाद मोदी जी के नेतृत्व में जिस प्रकार का क्रांति सिर्फ मेट्रो में बेंगलुरु में हुआ है, आज 56 किलोमीटर मेट्रो कनेक्टिविटी सिर्फ बेंगलुरु में आज ऑलरेडी काम में। And before 2024, the metro rail to airport will also be done, and Bengaluru's traffic woes, the infamy that Bengaluru gets because of traffic jams, this will be a thing of the past. ಇದನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ। ಫೇಮ್ ಸ್ಕೀಮ್ ನ ಕೆಳಗಡೆ 1500ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ। ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಟರ್ಮಿನಲ್ 2, which is one of the best airport terminals in the world, ಅದನ್ನ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಕೊಟ್ಟಿದೆ। ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಆಗಬಾರದು ಅಂತ ಹೇಳಿ ಬೆಂಗಳೂರಿನ ಹೊರವಲಯದಲ್ಲಿ
ಹೊರವರ್ತುಲ ರಸ್ತೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನ್ನ ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ 17,000 ಕೋಟಿ ರೂಪಾಯಿಯ ವೆಚ್ಚದಲ್ಲಿ STRR ನ ಕೊಟ್ಟಿದ್ದಾರೆ. ಈ ಬಜೆಟ್ ನಲ್ಲೂ ಕೂಡ ಬೆಂಗಳೂರು ಸಬರ್ಬನ್ ರೈಲಿಗೆ STRR ಗೆ ಹೊಸ ಸ್ಯಾಂಕ್ಷನ್ ಗಳನ್ನು ಕೊಟ್ಟಿರೋದ್ರಿಂದ ನಾನು ನಿರ್ಮಲಾ ಸೀತಾರಾಮನ್ರಿಗೆ, ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅಧ್ಯಕ್ಷ, Bengaluru today is the world's fastest growing city, and it will continue to be the world's fastest growing city for the next consecutive 15 years. And Bengaluru is going to be the powerhouse of India's growth engine. And ನಮ್ಮ ಊರಿನಲ್ಲಿರುವಂತಹ ಬಡವರಿಗೆ, ನಮ್ಮ ಊರಿನಲ್ಲಿರುವಂತಹ ಮಧ್ಯಮ ವರ್ಗದವರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರಬಹುದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಇರಬಹುದು, ಮುದ್ರಾ ಯೋಜನೆ ಇರಬಹುದು, ಬೀದಿ ಬದಿ ವ್ಯಾಪಾರ ಮಾಡುವಂತಹ PM ಸ್ವನಿಧಿ ಯೋಜನೆ ಇರಬಹುದು, ಈ ಎಲ್ಲ ಯೋಜನೆಗಳ ಕೆಳಗಡೆ ಪ್ರಧಾನ ಮಂತ್ರಿಗಳು 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಕೇವಲ ಬೆಂಗಳೂರು ನಗರದಲ್ಲಿ, ಬಡ ಜನ ನನ್ನ ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಪ್ರಧಾನ ಮಂತ್ರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಧ್ಯಕ್ಷ, I want to take only 2 minutes to say what Modi ji has given to outside of Bengaluru. ಯಾಕೆಂತಂದ್ರೆ ಯಾವಾಗಲೂ ಕರ್ನಾಟಕದಲ್ಲಿ ಅಭಿವೃದ್ಧಿ ಬೆಂಗಳೂರಿಗೆ ಬರ್ತಾ ಇದೆ ಎನ್ನುವಂತಹ ಒಂದು ಆರೋಪ ಇರುತ್ತೆ. ಆದ್ರೆ ನರೇಂದ್ರ ಮೋದಿ ಎಂಥ ದೃಷ್ಟರು, ಯಾವ ರೀತಿಯ ದೂರದೃಷ್ಟಿ ಉಳ್ಳ ನಾಯಕ ಅಂತಂದ್ರೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರಿನ ಹೊರಗಡೆ ಇರುವಂತಹ, ವಿಶೇಷವಾಗಿ ನಮ್ಮ ಹೆಚ್ಚು ಪ್ರತಿಭಾಶಾಲಿ ವ್ಯಕ್ತಿಗಳು, ಯುವಕರು ಇರುವಂತಹ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಯೋಜನೆಗಳು ಸಿಗಬೇಕು ಅಂತ ಧಾರವಾಡಕ್ಕೆ IIT, ರಾಯಚೂರಿಗೆ IIIT, HAL ನ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯನ್ನು ತುಮಕೂರಿಗೆ, ಹೊಸ ಟೆಕ್ಸ್ಟೈಲ್ ಕ್ಲಸ್ಟರ್ಗಳು, ಟಾಯ್ ಕ್ಲಸ್ಟರ್ಗಳು, ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ಸ್ಗಳು, ಇವೆಲ್ಲವನ್ನ ಕೂಡ ಕರ್ನಾಟಕಕ್ಕೆ ಬೆಂಗಳೂರಿನ ಹೊರಗಡೆ ಕೊಟ್ಟಿದ್ದಾರೆ. ಸೆಮಿ ಕಂಡಕ್ಟರ್ ಹಬ್ ಆಗಿ ಕರ್ನಾಟಕ ಬರಬೇಕು ಅಂತ ಹೇಳಿ ಮೈಸೂರಿಗೆ ಸೆಮಿ ಕಂಡಕ್ಟರ್ ಫ್ಯಾಬ್ ಯೂನಿಟ್ ಅನ್ನ, ದೇಶದ ಮೊದಲ ಸೆಮಿ ಕಂಡಕ್ಟರ್ ಫ್ಯಾಬ್ ಯೂನಿಟ್ ಅನ್ನ ನಮ್ಮ ಸರ್ಕಾರ, ನರೇಂದ್ರ ಮೋದಿಯವರು ನಮ್ಮ ಮೈಸೂರಿಗೆ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಒಂದು ನಗರ ಮುಂದುವರಿಬೇಕು ಅಥವಾ ಒಂದು ರಾಜ್ಯ ಮುಂದುವರಿಬೇಕು ಅಂತಂದ್ರೆ ಸುರಕ್ಷತೆ ಮತ್ತು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಬಹಳ ಮುಖ್ಯ, ಲಾ ಅಂಡ್ ಆರ್ಡರ್ ಬಹಳ ಮುಖ್ಯ. ಅಧ್ಯಕ್ಷರೇ, ಕಾಂಗ್ರೆಸ್ನ ಸರ್ಕಾರ ಅಧಿಕಾರದಲ್ಲಿದ್ದಾಗ PFI ನಂಥ ಭಯೋತ್ಪಾದಕ ಸಂಘಟನೆಗಳ ಮೇಲಿದ್ದಂತಹ 1600ಕ್ಕೂ ಹೆಚ್ಚು ಕೇಸ್ಗಳನ್ನ ಡ್ರಾಪ್ ಮಾಡಿದ್ರು. ಆ ಭಯೋತ್ಪಾದಕರು ರಸ್ತೆ ಮೇಲೆ ಬರೋ ರೀತಿ ಮಾಡಿದ್ರು. ಆದ್ರೆ ನರೇಂದ್ರ ಮೋದಿ, ಅಮಿತ್ ಶಾರು PFI ನ ಬ್ಯಾನ್ ಮಾಡಿ ಕರ್ನಾಟಕವನ್ನ ಮತ್ತಷ್ಟು ಸೇಫ್ಟಿ ಮತ್ತೆ ಸೆಕ್ಯೂರಿಟಿಯಿಂದ ಇಡುವಂತಹ, ಕರ್ನಾಟಕಕ್ಕೆ ಸುರಕ್ಷತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ವೋಟ್ ಬ್ಯಾಂಕ್ನ ಹಿಂದೆ ನಾವೆಂದೂ ಕೂಡ ಹೋಗಲಿಲ್ಲ. ಅಧ್ಯಕ್ಷರೇ, ಇವತ್ತು ಈ ಎಲ್ಲಾ ಕೆಲಸಗಳಿಂದಾಗಿ ಕರ್ನಾಟಕ ಇಸ್ ಟುಡೇ one of the most progressive states in the country. I just want to remind this august house where Karnataka stands. Karnataka today is the state that attracts the highest FDI consecutively. It's because of these progressive schemes and policies the Prime Minister has given in the last 8 years. Karnataka today has the highest number of startups. Karnataka today has the highest number of unicorns, thanks to the Prime Minister's Startup India policy, because of which the talented, hardworking, capable young citizens of Karnataka could harness their true potential. Today, Karnataka is the state that ranks top in the innovation index in the country. Karnataka has the highest per capita income among all major economies in India. Adu Karnataka da ivattu taakattu. Main Narendra Modi ji ko, निर्मला सीतारामन जी को बोलना चाहता हूं, आप कर्नाटक को आप 100 रुपए देंगे तो कर्नाटका देश के लिए 1000 रुपए वापस देगा. ये कर्नाटक की ताकत है. अध्यक्ष जी, मैं एक ही कुवेंपु, जो कर्नाटक के राष्ट्र कवि है, मैं कर्नाटक के राष्ट्र कवि कुवेंपु के एक कविता से मैं अपनी वाणी को विराम देना चाहता हूं. ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕದ ಬಗ್ಗೆ ಹೀಗೆ ಹೇಳಿದ್ರು: ಕರ್ನಾಟಕ ಕೇವಲ ಒಂದು ಭೂಭಾಗ ಅಷ್ಟೇ ಅಲ್ಲ. ಇಟ್ ಇಸ್ ನಾಟ್ ಅ ಪೀಸ್ ಆಫ್ ಮ್ಯಾಪ್. ಕರ್ನಾಟಕ ಇಸ್ ನಾಟ್ ಜಸ್ಟ್ ಅ ಪೀಸ್ ಆಫ್ ಲ್ಯಾಂಡ್ ಮಾಸ್. ಕರ್ನಾಟಕ ಇಸ್ ದ ಪರ್ಸಾನಿಫಿಕೇಶನ್ ಆಫ್ ದ ದೇವಿ ಶಕ್ತಿ. ಇದನ್ನ ಕುವೆಂಪು ಅವರು ಕರ್ನಾಟಕದ ಬಗ್ಗೆ ಹೇಳಿದ್ರು. ಅವರು ಅದ್ಭುತವಾಗಿ ಹೇಳಿದ್ರು: ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ ಶಕ್ತಿ ಕಣ, ದೇವಿ ಕಣ ತಾಯಿ ಕಣ, ಬೆಂಕಿ ಕಣ ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ, ಕಾವು ಕೊಲವ ಒಲವ ಬಲವ, ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ, ಋಷಿಯ ಕಾಣ್ಬ ಕಣ್ಣಿಗೆ. ದಿಸ್ ಇಸ್ ಕರ್ನಾಟಕ, ವಿಚ್ ಇಸ್ ನಾಟ್ ಜಸ್ಟ್ ಅ ಮಿಯರ್ ಪೀಸ್ ಆಫ್ ಲ್ಯಾಂಡ್, ಇಟ್ ಇಸ್ ಅ ಸ್ಟ್ರೆಂತ್ ಆಫ್ ದ ಡಿವೈನ್ ಫೆಮಿನೈನ್ ಇಟ್ ಸೆಲ್ಫ್.
ಇಂಥ ಒಂದು ಕರ್ನಾಟಕಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ರೀತಿಯಾದಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಭರಪೂರವಾಗಿರುವಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ಬಜೆಟ್ನಲ್ಲೂ ಕೂಡ ಕರ್ನಾಟಕ 25 ವರ್ಷಗಳ ಅಮೃತ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಸಂಕಲ್ಪದ $5 ಟ್ರಿಲಿಯನ್ ಇಕಾನಮಿಯ ಕನಸೇನಿದೆ, ಆ $5 ಟ್ರಿಲಿಯನ್ ಇಕಾನಮಿಯ ಕನಸಿನಲ್ಲಿ $1 ಟ್ರಿಲಿಯನ್ ಇಕಾನಮಿಯನ್ನ ಕರ್ನಾಟಕದ ಯುವಕರು, ಕನ್ನಡದ ಜನ ಈ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ಫೌಂಡೇಶನ್ ಹಾಕುವಂತಹ ಬಜೆಟ್ ಅನ್ನ ನರೇಂದ್ರ ಮೋದಿ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದೆ. ನಾನು ಕರ್ನಾಟಕದ 6 ಕೋಟಿ ಕನ್ನಡಿಗರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ರೀತಿಯ ಪ್ರಗತಿಶೀಲ ಪಾಲಿಸಿಗಳನ್ನು ನೀಡಿರೋದಕ್ಕಾಗಿ ನಾನು ಮತ್ತೊಮ್ಮೆ 6 ಕೋಟಿ ಕನ್ನಡದ ಜನತೆಯ ಪರವಾಗಿ, ಕರ್ನಾಟಕದ ಪರವಾಗಿ ನರೇಂದ್ರ ಮೋದಿ ಅವರಿಗೆ, ಅವರ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. आप देख रहे हैं सक्षम न्यूज इंडिया, सबसे पहले सबसे तेज.